ನಮಸ್ಕಾರ ಫ್ರೆಂಡ್ಸ್, ದಿಲ್ ತಡ್ಕ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾವು ಪನ್ನೀರ್ ವೆಜ್ ಕಡಾಯಿನ ಅತ್ಯಂತ ರುಚಿಕರ ಹಾಗೂ ಹೆಲ್ದಿ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: 3 ಹೆಚ್ಚಿರುವ ಟೊಮ್ಯಾಟೊ, 2 ದೊಡ್ಡದಾಗಿ ಹೆಚ್ಚಿರುವ ಈರುಳ್ಳಿ, 1 ಬಟ್ಟಲಿನಷ್ಟು ಬೀನ್ಸ್, ಹೆಚ್ಚಿರುವ ದೊಡ್ಡ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ, ಅರ್ಧ ಬಟ್ಟಲಿನಷ್ಟು ಹಸಿ ಬಟಾಣಿ, 1 ಅಥವಾ 2 ಹೆಚ್ಚಿರುವ ಕ್ಯಾರೆಟ್, ಅರ್ಧದಿಂದ ಮುಕ್ಕಾಲು ಬಟ್ಟಲಿನಷ್ಟು ಕ್ರೀಮ್ ಅಂದರೆ ಕೆನೆ. ನಾನು ಇಲ್ಲಿ ಮನೆಯಲ್ಲೇ ಶೇಖರಿಸಿರುವ ಕೆನೆನ ಉಪಯೋಗಿಸುತ್ತಿದ್ದೀನಿ. ನೀವು ಬೇಕಾದರೆ ಅಂಗಡಿಯಿಂದನೂ ಅದನ್ನು ತೊಗೊಂಡು ಬರ್ಬೋದು. ಹಾಗೂ 200 ಗ್ರಾಮ್ನಷ್ಟು ಹೆಚ್ಚಿರುವ ಪನ್ನೀರ್, ಅರ್ಧ ಬಟ್ಟಲಿನಷ್ಟು ಗೋಡಂಬಿ. ಹಾಗೂ ಇದಕ್ಕೆ ಬೇಕಾಗಿರುವ ಮಸಾಲೆ ಪದಾರ್ಥಗಳು: 1 ಚಮಚ ಆಮ್ಚೂರ್ ಪೌಡರ್, 1 ಚಮಚ ಕಾಶ್ಮೀರಿ ಲಾಲ್ ಮಿರ್ಚ್, 1 ಚಮಚ ಗರಂ ಮಸಾಲ ಪೌಡರ್, 1 ಚಮಚ ಅರಿಶಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚದಷ್ಟು ಕಸೂರಿ ಮೇಥಿ ಹಾಗೂ 2 ಪಲಾವ್ ಪತ್ತ ಅಥವಾ ತೇಜ್ ಪತ್ತ, 1 ದೊಡ್ಡ ಏಲಕ್ಕಿ, 2 ಲವಂಗ. ಇವಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಒಂದು ಬಾಣಲೆನಲ್ಲಿ 2 ರಿಂದ 3 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಮೀಡಿಯಮ್ ಉರಿ ಇರಲಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ಬಾಡಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಅರ್ಧ ಬಟ್ಟಲಿನಷ್ಟು ಗೋಡಂಬಿನ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಬೇಕು. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹೀಗೆ ಮೆತ್ತಗೆ ಮಶಿಯಾಗಾದಮೇಲೆ ಇದನ್ನು ಒಲೆನ ಆರಿಸಿ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕು. ಮತ್ತು ಇದೇ ಬಾಣಲೆಗೆ ನಾವು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ 2 ಲವಂಗ, ದೊಡ್ಡ ಏಲಕ್ಕಿ ಹಾಗೂ ತೇಜ್ ಪತ್ತ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ತರಕಾರಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಹಾಗೂ ಬಟಾಣಿನ ಹಾಕ್ಕೊಂಡು ಜೋರು ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದನ್ನು ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ 2 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬಾಡಿಸಿ ಆಮೇಲೆ ಇದನ್ನು ಬೆಂದ ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಷ್ಟರಲ್ಲೇ ನಮ್ಮ ಈರುಳ್ಳಿ, ಟೊಮ್ಯಾಟೊ ಹಾಗೂ ಕಾಜು ಮಿಕ್ಸ್ಚರ್ ಆರಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕ್ರೀಮ್ ಅಥವಾ ಕೆನೆ ಹಾಗೂ 1 ಬಟ್ಟಲು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೋಬೇಕು. ಹೆಚ್ಚು ಸಿಹಿ ಬೇಕು ಅನ್ನೋರು ಇನ್ನೂ ಒಂದು 2 ರಿಂದ 3 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ರುಬ್ಕೋಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ, ನೀವು ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಇದನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ಮರಿಬೇಡಿ. ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈ ಪೇಸ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸಿ. ಈ ಪೇಸ್ಟು ತಿಕ್ಕಾಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ರೀತಿ ಕೈ ಆಡಿಸ್ತಾ ಇರಬೇಕು. ನೀವು ಬೇಕಾದರೆ ಇದಕ್ಕೆ 1 ಚಮಚದಷ್ಟು ಬೆಣ್ಣೆನೂ ಹಾಕೋಬಹುದು. ಕುದಿಯೋದಕ್ಕೆ ಶುರುವಾಗ್ತಾ ಇದೆ ಹಾಗೂ ಬಣ್ಣನೂ ಬದಲಾಗ್ತಾ ಇದೆ. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ನಾವು ತೊಗೊಂಡಿರೋ ಮಸಾಲ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಬಟ್ಟಲಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ನಿಮಿಷ ಚೆನ್ನಾಗಿ ಕುದಿಬೇಕು. ಹಾಗೆ ಕೈಯನ್ನು ಆಡಿಸ್ತಾ ಇರಬೇಕು. ಇದರ ಬಣ್ಣ ಇನ್ನೂ ಡಾರ್ಕ್ ಆಗುತ್ತೆ. ಹಾಗೆ ಆಗ್ತಿದ್ದ ಹಾಗೆ ಇದಕ್ಕೆ
ನಾವು ತೆಗೆದಿಟ್ಕೊಂಡಿರುವ ತರಕಾರಿ ಹಾಗೂ ಪನ್ನೀರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪನ್ನೀರ್ನ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ಇಲ್ಲಿ ನಮಗೆ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಬಹುದು. ಇದಕ್ಕೆ ಕ್ರಷ್ ಮಾಡಿರುವ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾಡ್ತಾ ಇರೋ ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ, ಆಮೇಲೆ ಆರಿದ ಮೇಲೆ ಕೂಡ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ರೆ ಒಳ್ಳೆಯದು. ಇದು ಕುದಿಯೋದಕ್ಕೆ ಶುರುವಾಗ್ತಿದೆ. ಒಂದು ಕುದಿ ಬಂದ ಮೇಲೆ ಇದನ್ನು ಮತ್ತೊಮ್ಮೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆರಿಸ್ಬೋದು. ಈ ಸಬ್ಜಿನ ನೀವು ರೋಟಿ, ಪೂರಿ, ರೊಟ್ಟಿ ಎಲ್ಲದರ ಜೊತೆಗೂ ನೀವು ಇದನ್ನು ತಿನ್ನಬಹುದು. ಮನೆಯವ್ರಿಗೆಲ್ಲ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಹೋಟೆಲ್ಗೆ ಹೋಗೋದನ್ನೇ ನೀವು ಮರ್ತು ಬಿಡ್ತೀರಾ. ಮನೆಯಲ್ಲೇ ದಿನಾನೂ ಇದನ್ನು ಬೇಕು ಅಂತ ಕೇಳೋದಂತೂ ಗ್ಯಾರಂಟಿ. ನೀವು ಈ ಪನ್ನೀರ್ ವೆಜ್ ಕಡಾಯಿನ ಮನೆಯಲ್ಲೇ ಮಾಡಿ ಹಾಗೂ ನನಗೆ ತಿಳಿಸಿ ಹೇಗಿತ್ತು ಅಂತ. ನಾನು ನಿಮ್ಮ ಕಮೆಂಟ್ಸ್ಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಸ್ ನನಗೆ ಅತಿ ಮುಖ್ಯ ಹಾಗೂ ಅತಿ ಅಮೂಲ್ಯ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಥಮ್ಸಪ್ ಇರಲಿ. ಇನ್ನು ಮುಂದೆ ಇನ್ನೂ ಹೊಸ ಹೊಸ ರುಚಿಯಾದ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಈ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.